ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ, ಹಾಸನ, ಕೋಲಾರ ಇಲ್ಲವೇ ಚಿಕ್ಕಬಳ್ಳಾಪುರ ಕ್ಷೇತ್ರನ ರಾಜ್ಯ ಬಿಜೆಪಿ ಬಿಟ್ಕೊಡಕ್ಕೆ ಒಪ್ಪಿದೆಯಂತೆ ಜೆಡಿಎಸ್ಗೆ. ಈ ಮಧ್ಯೆ ರೇವಣ್ಣವ್ರು ಹೇಳಿದ್ದಾರೆ, ಎಷ್ಟು ಸೀಟ್ ಎಲ್ಲ ಇಂಪಾರ್ಟೆಂಟ್ ಅಲ್ರಿ, ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಮತ್ತೆ ಮೋದಿಯವರು ಅಷ್ಟೇ ಅಂತ ಹೇಳಿದ್ರು. ನಮಗೆ ಬೇಕಿರುವುದು ಸೀಟಲ್ಲ, ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕು ಅಂತ ರೇವಣ್ಣ ಹೇಳಿದರು. ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ನಾನೇ ಅಂತ ದೇವೇಗೌಡರು ಯಾವುದೋ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಊಟದ ಟೈಮ್ ಆಯಿತು ಅಂತ ಜನ ಎದ್ದೋರ್ತಿದ್ರಂತೆ. ಪಿರಿಯಾಪಟ್ಟಣದ ಕೊಪ್ಪದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಕೋಪ ಮಾಡ್ಕೊಂಡು ಹೋಗಂತಿದ್ರು, ಹೋಗಿ ಕೂತ್ಕೊಳ್ಳಿ ಸುಮ್ಮನೆ ಅಂತಂದ್ಬಿಟ್ಟು ಗರಂ ಆಗಿದ್ದಾರೆ. ಫೆಬ್ರವರಿ 8ರಂದು ವಿಧಾನಸೌಧದ ಮುಂದೆ ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತದೆ. MSP ಖಚಿತಪಡಿಸುವ ಬಗ್ಗೆ ಕಾಯ್ದೆ ಜಾರಿಗೆ ಆಗ್ರಹಿಸಿ ರೈತ ಸಂಘಟನೆ ಫೆಬ್ರವರಿ 14ನೇ ತಾರೀಕು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಎಲ್ಲ ಬೆಂಬಲ ಕೊಡಿ ಅಂತ PKU ಮುಖಂಡ ರಾಕೇಶ್ ಟಿಕಾಯತ್ ಮನವಿ ಮಾಡಿದ್ದಾರೆ. ಇದು ರಾಜಕೀಯ ವ್ಯಕ್ತಿ, ಇದು ಎಲೆಕ್ಷನ್ ಬಂದಾಗ ಇವರಿಗೆ ಬಂದ್ ಬರುತ್ತೆ, ಈ ಮನುಷ್ಯನಿಗೆ ಮಾತ್ರ. ಕಲಬುರಗಿಯಲ್ಲಿ ಆಪರೇಷನ್ ಕಮಲ ನಡೆದಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪ್ತರ ರುದ್ರಯ್ಯ ಅಂತ ಬಿಜೆಪಿ ಸೇರಿದ್ದಾರೆ. ಅವರು ಹಿಂದೆ ಅಸೆಂಬ್ಲಿನಲ್ಲಿ ಸೀಟ್ ಸಿಕ್ಕಲಿಲ್ಲ ಅಂತ KRPP ಹೋಗಿದ್ರಂತೆ, ಈಗ ಬಿಜೆಪಿ ಬಂದಿದ್ದಾರೆ. ಫೆಬ್ರವರಿ 16ನೇ ತಾರೀಕು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗುತ್ತೆ. ಆದರೆ ಅದೇ ದಿನ ಶಿಕ್ಷಕರ ಕ್ಷೇತ್ರದ ಬೆಂಗಳೂರಿನಲ್ಲಿ ಉಪಚುನಾವಣೆ ಇದೆ. ಹಾಗಾಗಿ ಅದನ್ನು ಮುಂದೂಡಬೇಕು ಅಂತ ಬಿಜೆಪಿಯವರು ಮನವಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಹುಣಸೂರಿನಲ್ಲಿ ಒಂದು ಮರ್ಯಾದಾ ಹತ್ಯೆ. ಅನ್ಯಕೋಮಿನ ಯುವಕನನ್ನು ಪ್ರೀತಿಸಿದಂತೆ ತಂಗಿ, ಅದಕ್ಕೆ ಆಕೆಯನ್ನು ಕೆರೆಗೆ ತಳ್ಳಿ ಕೊಂದಿದ್ದಾನೆ. ಅದನ್ನು ತಡೆಯಕ್ಕೆ ಹೋಗಿದ್ದ ತಾಯಿನೂ ತಳ್ಳಿಬಿಟ್ಟಿದ್ದಾನೆ, ಆಕೆಯೂ ಸತ್ತೋಗ್ಬಿಟ್ಟಿದ್ದಾರೆ. ಈಗ ಅವನನ್ನು ಬಂಧಿಸಲಾಗಿದೆ. 15-16 ಸಾಲಿನಲ್ಲಿ ಕಂಡುಬಂದಿದ್ದ ಹಣಕಾಸು ವ್ಯವಹಾರ ವ್ಯತ್ಯಯಕ್ಕೆ ಸಂಬಂಧಿಸಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ 1.38 ಕೋಟಿ ತೆರಿಗೆ ಕಟ್ಟುವಲ್ಲಿ ವಿಫಲವಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕರು ಯಾರೋ ತಯಾರಿ ಮಾಡ್ತಿದ್ದಾರಂತೆ. ಆದರೆ ಅದಕ್ಕೆ ದೇವಸ್ಥಾನದ ಜಾಗದಲ್ಲಿ ಮುಂದೆ ಇರುವಂಥ ಅಂಗಡಿಗಳು ಇದನ್ನೆಲ್ಲ ತೆಗೀಬೇಕು ಅಂತ ಹೇಳಿದಾರಂತೆ. ಇದಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ಏನೋ ಬಂದಿದೆ. ಕುರಿ ಮೇಯಿಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಫ್ತಾ ಕೇಳುತ್ತಿದ್ದಾರೆ ಅಂತ ಇರೋದನ್ನು ಖಂಡಿಸಿ ಹುಬ್ಬಳ್ಳಿನಲ್ಲಿ ಕುರಿಗಾಯಿಗಳು ಪ್ರತಿಭಟನೆ ಮಾಡಿದ್ರು. ಚೆನ್ನಮ್ಮ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಕ್ರಮ ತಗೋಬೇಕು ಅವ್ರ ಮೇಲೆಲ್ಲ ಅಂತ ಆಗ್ರಹಿಸಿದರು.